ಹಾಯ್ ಹೆಲೋ ಕರ್ನಾಟಕದ ಸಮಸ್ತ ಜನತೆಗೆ ನಮಸ್ಕಾರಗಳು. ನಾವು ಇವತ್ತು ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಯಾವ ಮೂವಿಗಳಲ್ಲಿ ನಟಿಸಿದ್ದಾರೆ ಎಂಬುದರ ಬಗ್ಗೆ ಮಾತಾಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಬೆಲ್ ಐಕನನ್ನು ಆನ್ ಮಾಡಿಲ್ಲ ಎಂದರೆ ತಕ್ಷಣವೇ ಆನ್ ಮಾಡಿಕೊಳ್ಳಿ. ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪ್ತೇವೆ. ಇವರ ಮೊದಲ ಮೂವಿ ಬುಲ್ಬುಲ್. ಈ ಮೂವಿ 2013ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿ ಆಗಿದೆ. ಬಜೆಟ್ 12 ಕೋಟಿ, ಕಲೆಕ್ಷನ್ 25 ಕೋಟಿಯೊಂದಿಗೆ, IMDb ರೇಟಿಂಗ್ 6.8ರೊಂದಿಗೆ ಈ ಮೂವಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ZEE5ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಅಂಬರೀಶ್. ಈ ಮೂವಿ 2014ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 18 ಕೋಟಿ, ಕಲೆಕ್ಷನ್ 21 ಕೋಟಿಯೊಂದಿಗೆ, IMDb ರೇಟಿಂಗ್ 3.6ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಸನ್ನೆಕ್ಸ್ಟಿಯಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ದಿಲ್ ರಂಗಿಲ್ಲ. ಈ ಮೂವಿ 2014ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿ ಆಗಿದೆ. ಬಜೆಟ್ 4 ಕೋಟಿ, ಕಲೆಕ್ಷನ್ 6 ಕೋಟಿಯೊಂದಿಗೆ, IMDb ರೇಟಿಂಗ್ 6.4ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋಸ್ಟಾರ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ರನ್ನ. ಈ ಮೂವಿ 2015ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಫ್ಯಾಮಿಲಿ ಮೂವಿ ಆಗಿದೆ. ಬಜೆಟ್ 18 ಕೋಟಿ, ಕಲೆಕ್ಷನ್ 30 ಕೋಟಿಯೊಂದಿಗೆ, IMDb ರೇಟಿಂಗ್ 6.3ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ರಥಾವತಾರ. ಈ ಮೂವಿ 2015ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಬಜೆಟ್ 6 ಕೋಟಿ, ಕಲೆಕ್ಷನ್ 10 ಕೋಟಿಯೊಂದಿಗೆ, IMDb ರೇಟಿಂಗ್ 6.2ರೊಂದಿಗೆ ಈ ಮೂವಿಯು ಅಬೋ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ZEE5ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಚಕ್ರವ್ಯೂಹ. ಈ ಮೂವಿಯು 2016ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಬಜೆಟ್ 14 ಕೋಟಿ, ಕಲೆಕ್ಷನ್ 25 ಕೋಟಿಯೊಂದಿಗೆ, IMDb ರೇಟಿಂಗ್ 6.8ರೊಂದಿಗೆ ಈ ಮೂವಿಯು ಸೆಮಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ನೋಡಬಹುದು. ಇವರ ಮುಂದಿನ ಮೂವಿ ಜಗ್ಗುದಾದ. ಈ ಮೂವಿಯಲ್ಲಿ ಅವರು ಅತಿಥಿ ಪಾತ್ರ ನಿಭಾಯಿಸಿದ್ದಾರೆ. ಇದರ ಬಜೆಟ್ 13 ಕೋಟಿ, ಕಲೆಕ್ಷನ್ 20 ಕೋಟಿಯೊಂದಿಗೆ, IMDb ರೇಟಿಂಗ್ 5.6ರೊಂದಿಗೆ ಈ ಮೂವಿ ಸೆಮಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಮುಕುಂದ ಮುರಾರಿ. ಈ ಮೂವಿ 2016ರಲ್ಲಿ ಬಂದಿದ್ದು. ಇದೊಂದು ಕಾಮಿಡಿ ಫ್ಯಾಂಟಸಿ ಮೂವಿ ಆಗಿದೆ. ಬಜೆಟ್ 15 ಕೋಟಿ, ಕಲೆಕ್ಷನ್ 23 ಕೋಟಿಯೊಂದಿಗೆ, IMDb ರೇಟಿಂಗ್ 7.3ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್, ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೂ MX ಪ್ಲೇಯರ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಪುಷ್ಪಕ ವಿಮಾನ. ಈ ಮೂವಿ 2017ರಲ್ಲಿ ಬಂದಿದ್ದು. ಇದೊಂದು ಕಾಮಿಡಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 3 ಕೋಟಿ, ಕಲೆಕ್ಷನ್ 1 ಕೋಟಿಯೊಂದಿಗೆ, IMDb ರೇಟಿಂಗ್ 7.3ರೊಂದಿಗೆ ಈ ಮೂವಿಯು ಫ್ಲಾಪ್ ಆಗಿದೆ. ಹಾಗೂ ಈ ಮೂವಿಯನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಭರ್ಜರಿ. ಈ ಮೂವಿ 2017ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಕಾಮಿಡಿ ಮೂವಿ ಆಗಿದೆ. ಬಜೆಟ್ 10 ಕೋಟಿ, ಕಲೆಕ್ಷನ್ 26 ಕೋಟಿ, IMDb ರೇಟಿಂಗ್ 5.4ರೊಂದಿಗೆ ಈ ಮೂವಿಯು ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋಸ್ಟಾರ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಜೋನಿ ಎಸ್ ಪಾಪ. ಈ ಮೂವಿ 2018ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 5 ಕೋಟಿ, ಕಲೆಕ್ಷನ್ 7 ಕೋಟಿಯೊಂದಿಗೆ, IMDb ರೇಟಿಂಗ್ 5.5ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ZEE5ನಲ್ಲಿ ನೋಡಬಹುದು. ಇವರ ಮುಂದೆ ಅಯೋಗ್ಯ ಮೂವಿ 2018ರಲ್ಲಿ ಬಂದಿದ್ದು. ಇದೊಂದು ಕಾಮಿಡಿ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 3 ಕೋಟಿ, ಕಲೆಕ್ಷನ್ 14 ಕೋಟಿಯೊಂದಿಗೆ, IMDb ರೇಟಿಂಗ್ 5.8ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ZEE5ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ದಿ ವಿಲ್ಲನ್. ಈ ಮೂವಿ 2018ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಬಜೆಟ್ 40 ಕೋಟಿ, ಕಲೆಕ್ಷನ್ 54 ಕೋಟಿಯೊಂದಿಗೆ, IMDb ರೇಟಿಂಗ್ 4.9ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ZEE5ನಲ್ಲಿ ನೋಡಬಹುದು. ಇದರಲ್ಲಿ ಅವರು ಅತಿಥಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇವರ ಮುಂದಿನ ಮೂವಿ ಸೀತಾರಾಮ ಕಲ್ಯಾಣ. ಈ ಮೂವಿ 2019ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಫ್ಯಾಮಿಲಿ ಮೂವಿ ಆಗಿದೆ. ಬಜೆಟ್ 16 ಕೋಟಿ, ಕಲೆಕ್ಷನ್ 20 ಕೋಟಿಯೊಂದಿಗೆ, IMDb ರೇಟಿಂಗ್ 6.2ರೊಂದಿಗೆ ಈ ಮೂವಿ ಸೆಮಿ ಹಿಟ್ ಆಗಿದೆ. ಇದನ್ನು ನಾವು ZEE5 ಮತ್ತು ಜಿಯೋಸ್ಟಾರ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ನಟ ಸಾರ್ವಭೌಮ. ಈ ಮೂವಿ 2019ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 25 ಕೋಟಿ, ಕಲೆಕ್ಷನ್ 42 ಕೋಟಿ, IMDb ರೇಟಿಂಗ್ 6.4ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ZEE5 ಮತ್ತು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಅಮರ್. ಈ ಮೂವಿಯಲ್ಲಿ ಅವರು ಅತಿಥಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇದೊಂದು ಆಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 8 ಕೋಟಿ, ಕಲೆಕ್ಷನ್ 6 ಕೋಟಿಯೊಂದಿಗೆ, IMDb ರೇಟಿಂಗ್ 4.1ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಸನ್ನೆಕ್ಸ್ಟಿ ಹಾಗೂ ಏರ್ಟೆಲ್ ಎಕ್ಸ್ಟ್ರೀಮಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಐ ಲವ್ ಯು. ಈ ಮೂವಿ 2019ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 8 ಕೋಟಿ, ಕಲೆಕ್ಷನ್ 12 ಕೋಟಿಯೊಂದಿಗೆ, IMDb ರೇಟಿಂಗ್ 4.2ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಸನ್ನೆಕ್ಸ್ಟಿ ಮತ್ತು ಜಿಯೋಸ್ಟಾರ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ರುಸ್ತಮ್. ಈ ಮೂವಿ 2019ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಕ್ರೈಮ್ ಮೂವಿ ಆಗಿದೆ. ಬಜೆಟ್ 15ರಿಂದ 20 ಕೋಟಿಯಾಗಿದ್ದು, ಕಲೆಕ್ಷನ್ 30 ಕೋಟಿಯಾಗಿದೆ. IMDb ರೇಟಿಂಗ್ 5 ಆಗಿದ್ದು. ಇದು ಸೆಮಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಭರಾಟೆ. ಈ ಮೂವಿ 2019ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 10 ಕೋಟಿ, ಕಲೆಕ್ಷನ್ 12 ಕೋಟಿಯೊಂದಿಗೆ, IMDb ರೇಟಿಂಗ್ 4.7ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಆಯುಷ್ಮಾನ್ ಭಾವ್. ಈ ಮೂವಿ 2019ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 12ರಿಂದ 15 ಕೋಟಿಯಾಗಿದ್ದು, ಕಲೆಕ್ಷನ್ 10ರಿಂದ 15 ಕೋಟಿಯಾಗಿದೆ. IMDb ರೇಟಿಂಗ್ 5.6ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ 100. ಈ ಮೂವಿ 2021ರಲ್ಲಿ ಬಂದಿದ್ದು. ಇದೊಂದು ಥ್ರಿಲ್ಲರ್ ಕ್ರೈಮ್ ಮೂವಿ ಆಗಿದೆ. ಬಜೆಟ್ 5 ಕೋಟಿ, ಕಲೆಕ್ಷನ್ 8 ಕೋಟಿಯೊಂದಿಗೆ, IMDb ರೇಟಿಂಗ್ 5.6ರೊಂದಿಗೆ ಈ ಮೂವಿ ಸೆಮಿ ಹಿಟ್ ಆಗಿದೆ. ಇದನ್ನು ನಾವು MX ಪ್ಲೇಯರ್ ಮತ್ತು ZEE5
ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದು. ತೊಂದರಲ್ಲಿ ಬಂದ ಲವ್ ಯು ರಚ್ಚು ಇದೊಂದು ರೊಮ್ಯಾನ್ಸ್ ಮೂವಿ ಆಗಿದ್ದು ಬಜೆಟ್ 3 ಕೋಟಿ, ಕಲೆಕ್ಷನ್ 1 ಕೋಟಿಯೊಂದಿಗೆ, IMDb ರೇಟಿಂಗ್ 5.1 ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಸನ್ ನೆಕ್ಸ್ಟ್ ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಸೂಪರ್ ಮಚ್ಚಿ ಇದೊಂದು ತೆಲುಗು ಫಿಲ್ಮ್ ಆಗಿದ್ದು ಇದು 2022ರಲ್ಲಿ ಬಂದ ಆಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 8.7 ಕೋಟಿ, ಕಲೆಕ್ಷನ್ ಬಗ್ಗೆ ಗೊತ್ತಿಲ್ಲ. IMDb ರೇಟಿಂಗ್ 4.3 ಆಗಿದ್ದು ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಆಹಾ ಮತ್ತು ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಏಕ್ ಲವ್ ಯಾ ಈ ಮೂವಿ 2022ರಲ್ಲಿ ಬಂದಿದ್ದು ಇದೊಂದು ಆಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 4 ಕೋಟಿ, ಕಲೆಕ್ಷನ್ 4.24 ಕೋಟಿಯೊಂದಿಗೆ, IMDb ರೇಟಿಂಗ್ 5.6 ಈ ಮೂವಿ ಬಿಲೋ ಎವರೇಜ್ ಆಗಿದೆ. ಇದನ್ನು ನಾವು ಜಿ5ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಮಾನ್ಸೂನ್ ರಾಗ ಈ ಮೂವಿ 2022ರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 4 ಕೋಟಿ, ಕಲೆಕ್ಷನ್ 2 ಕೋಟಿಯೊಂದಿಗೆ, IMDb ರೇಟಿಂಗ್ 7.1 ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಜಿ5ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಕ್ರಾಂತಿ ಈ ಮೂವಿ 2023ರಲ್ಲಿ ಬಂದಿದ್ದು ಇದೊಂದು ಆಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 30 ಕೋಟಿ, ಕಲೆಕ್ಷನ್ 41ರಿಂದ 50 ಕೋಟಿ ಆಗಿದ್ದು, IMDb ರೇಟಿಂಗ್ 5.1 ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ವೀರಂ ಈ ಮೂವಿ 2023ರಲ್ಲಿ ಬಂದ ಆಕ್ಷನ್ ಡ್ರಾಮಾ ಮೂವಿ ಆಗಿದ್ದು ಬಜೆಟ್ 10ರಿಂದ 15 ಕೋಟಿ ಆಗಿದ್ದು, ಕಲೆಕ್ಷನ್ ಬಗ್ಗೆ ಗೊತ್ತಿಲ್ಲ. IMDb ರೇಟಿಂಗ್ 5.6 ಆಗಿದ್ದು ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಸನ್ ನೆಕ್ಸ್ಟ್ ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಬ್ಯಾಡ್ ಮ್ಯಾನರ್ಸ್ ಇದೊಂದು 2023ರಲ್ಲಿ ಬಂದ ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿದ್ದು ಬಜೆಟ್ 5 ಕೋಟಿ, ಕಲೆಕ್ಷನ್ 6.5 ಕೋಟಿ ಆಗಿದ್ದು, IMDb ರೇಟಿಂಗ್ 4.9 ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಸನ್ ನೆಕ್ಸ್ಟ್ ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇ ಮತ್ತು ಜಿಯೋ ಟಿವಿಯಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಮ್ಯಾಟ್ನಿ ಈ ಮೂವಿ 2024ರಲ್ಲಿ ಬಂದ ಹಾರರ್ ಕಾಮಿಡಿ ಮೂವಿ ಆಗಿದೆ. ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಗೊತ್ತಿಲ್ಲ. IMDb ರೇಟಿಂಗ್ 7.3 ಆಗಿದ್ದು ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಸಂಜು ವೆಟ್ಸ್ ಗೀತಾ ಸೆಕ್ 2 ಇದು 2025ರಲ್ಲಿ ಬಂದ ರೊಮ್ಯಾನ್ಸ್ ಕಾಮಿಡಿ ಮೂವಿ ಆಗಿದ್ದು ಬಜೆಟ್ ಕಲೆಕ್ಷನ್ ಬಗ್ಗೆ ಗೊತ್ತಿಲ್ಲ. IMDb ರೇಟಿಂಗ್ 7.8 ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಕೂಲಿ ಇದರಲ್ಲಿ ಇವರು ಅತಿಥಿ ಪಾತ್ರವನ್ನು ಮಾಡಿದ್ದು ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಬಜೆಟ್ 350 ಕೋಟಿ, ಕಲೆಕ್ಷನ್ 500 ಕೋಟಿ, IMDb ರೇಟಿಂಗ್ 6 ಈ ಮೂವಿ ಸಬ್ಮಿಟ್ ಆಗಿದೆ. ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ಲ್ಯಾಂಡ್ ಲಾರ್ಡ್ ಈ ಮೂವಿ 2026ರಲ್ಲಿ ಬಂದ ಆಕ್ಷನ್ ಡ್ರಾಮಾ ಮೂವಿ ಆಗಿದ್ದು ಬಜೆಟ್ 10 ಕೋಟಿ, ಕಲೆಕ್ಷನ್ 7 ಕೋಟಿ ಆಗಿದ್ದು, IMDb ರೇಟಿಂಗ್ 4.8 ಈ ಮೂವಿ ಬಿಲೋ ಎವರೇಜ್ ಅಥವಾ ಫ್ಲಾಪ್ ಎನ್ನಬಹುದು. ಇದನ್ನು ನಾವು ಜಿ5ನಲ್ಲಿ ನೋಡಬಹುದು. ಕಲ್ಟ್ ಮೂವಿ 2026ರಲ್ಲಿ ಬಂದಿದ್ದು ಇದೊಂದು ಆಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 7 ಕೋಟಿ, ಕಲೆಕ್ಷನ್ 3.6 ಕೋಟಿಯೊಂದಿಗೆ, IMDb ರೇಟಿಂಗ್ 3.3 ಆಗಿದೆ. ಈ ಮೂವಿ ಫ್ಲಾಪ್ ಆಗಿದೆ. ಈ ಮೂವಿಯು ಆನ್ಲೈನ್ನಲ್ಲಿ ಇಲ್ಲ, ಥಿಯೇಟರಲ್ಲಿ ನಡೀತಾ ಇದೆ. ಇವರ ಮುಂಬರುವ ಮೂವಿಗಳು ಶಬರಿ ಸರ್ಚಿಂಗ್ ಫಾರ್ ರಾಮನ, ಹೇಟ್ ಮಿ ಆರ್ ಲವ್ ಮಿ, ಅಯೋಗ್ಯ 2 ಹಾಗೂ ಮೆಗಾ 158. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.